ರಾಜ್ಯಾದ್ಯಂತ ಇಂದಿನಿಂದ ಬಸ್ ಪ್ರಯಾಣ ದರ ಹೆಚ್ಚಳ ಆಗಿರುವುದು ಜನರಿಗೆ ಶಾಕ್ ಕೊಟ್ಟಂತಾಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಹಿಳೆಯರು ನಿಮ್ಮ ಗ್ಯಾರಂಟಿಯೇ ಬೇಡ ಅಂದಿದ್ದಾರೆ. ಇದೊಂದು ವಸೂಲಿ ಸರ್ಕಾರ ಅಂತಾನೂ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಫ್ರೀ 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 ಗ್ಯಾರಂಟಿ ಶಕ್ತಿ ಯೋಜನೆಗೆ ಕೋಟ್ಯಂತರ ಮಹಿಳೆಯರು ಖುಷಿಯಲ್ಲಿ ತೇಲಾಡಿದ್ರು, ಸಂತೋಷ ಪಟ್ಟಿದ್ರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೈಕಾರವೂ ಹಾಕಿದ್ರು. ಆದರೆ ಇದೀಗ ಅದೇ ಮಹಿಳೆಯರು ಧಿಕ್ಕಾರ ಅಂತ ಕೂಗೋ ಸನ್ನಿವೇಶ ಸೃಷ್ಟಿಯಾಗಿದೆ. ಬಸ್ ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಮಹಿಳೆಯರೇ ಪುರುಷರ ಪರ ನಿಂತಿದ್ದಾರೆ. ನಿಮ್ಮ ಉಚಿತ ಯೋಜನೆಗಳೇ ಬೇಡ, ನೆಮ್ಮದಿಯಾಗಿ ದುಡ್ಡು ಕೊಟ್ಟು ಹೋಗ್ತೀವಿ ಅಂತಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಇಂದಿನಿಂದ ಬಸ್ ಟಿಕೆಟ್ ದರ ದುಬಾರಿ, ಜನಾಕ್ರೋಶ. ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆಆರ್ಎಸ್ ಪಕ್ಷ ಪ್ರೊಟೆಸ್ಟ್. ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಜೋರಾಗೇ ಇತ್ತು. ಬಸ್ ನಿಲ್ದಾಣದ ಬಳಿ ಕೆಆರ್ಎಸ್ ಪಕ್ಷದಿಂದ ಪ್ರೊಟೆಸ್ಟ್ ಆಯಿತು. ಈ ವೇಳೆ ಪ್ರತಿಭಟನೆ ತಡೆಯೋಕೆ ಬಂದ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆಯಿತು. ಎಲ್ಲರನ್ನೂ ವಶಕ್ಕೆ ಪಡೆಯಲಾಯಿತು. ಇದೊಂದು ಸುಲಿಗೆ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ರು ಜನ. ನಿಮ್ಮ ಗ್ಯಾರಂಟಿ ಯೋಜನೆ ಯಾರಿಗೆ ಬೇಕು ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಬಡ ಜನರಿಗೆ ಈಗಿನವಾಗಿ ಬಡ ಜನರನ್ನ ದರವನ್ನ ಹೇರಿಕೆ, ಬಸ್ ಟಿಕೆಟ್ ದರವನ್ನ ಹೇರಿಕೆ ಮಾಡಿದೆ. ಯಾರಿಗೆ ಬೇಕಾಗಿತ್ತು ಸ್ವಾಮಿ ಗ್ಯಾರಂಟಿ ಯೋಜನೆಗಳು? ಜನಪರವಾಗಿರ್ಬೇಕಾಗಿದ್ದಂತ ಸರ್ಕಾರ ಈಗ ಜನರನ್ನ ಜೇಬಿಗೆ ಕತ್ರಿ ಆಗ್ತಿದೆ. ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ 15% ಏರಿಕೆ ಮಾಡಿದೆ. ಇಂಥ ಸರ್ಕಾರಕ್ಕೆ ಎಲ್ಲ ಜನರನ್ನು ಸಹ ಮತ ಹಾಕಿ ಗೆಲ್ಸಿದಾರೆ. ಇಂಥದ್ದನ್ನ ಅವ್ರಿಗೆ ನಾಚಿಕೆ ಆಗ್ಬೇಕಾಗಿದೆ. ಬಡ ಜನರು ಏನು ಸ್ತ್ರೀಯರಿಗೆ ಉಚಿತ ಟಿಕೆಟ್, ಗಂಡಂದರಿಗೆ ಡಬಲ್ ಟಿಕೆಟ್ ಮಾಡ್ತಾ ಇದ್ದಾರೆ. ಇಂತಹ ಸರ್ಕಾರವನ್ನ ಜನಸಾಮಾನ್ಯರು ಕಿತ್ತು ಹೋಗುದು. ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಬೆಂಗಳೂರಿನಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಟಿಕೆಟ್ ದರವನ್ನ 15ರಷ್ಟು ಹೆಚ್ಚಳ ಮಾಡಿರುವಂಥದ್ದು. ಈ ದರ ಈಗಾಗಲೇ ಕೂಡ ಮಧ್ಯರಾತ್ರಿಯಿಂದಲೇ ಜಾರಿಯಾಗಿರುವಂಥದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದ ಅಶ್ವಮೇಧ ಎಕ್ಸ್ಪ್ರೆಸ್ ಬಸ್ನ ಒಳಭಾಗದಿಂದ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಪ್ರಯಾಣಿಕರು ಹೊಸ ದರವನ್ನು, ಟಿಕೆಟ್ನ ತೆಗೆದುಕೊಂಡು ಈಗಾಗಲೇ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ನಾನು ಈಗಾಗಲೇ ಬಸ್ನ ಒಳಭಾಗದಲ್ಲಿದ್ದೀನಿ. ನನ್ನ ಜೊತೆಯಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಎಷ್ಟಿತ್ತು ಮತ್ತು ಇವತ್ತು ಎಷ್ಟಾಗಿದೆ, ಏನು ಹೇಳ್ತೀರಾ ಸರ್ ಈ 15% ದರ ಹೆಚ್ಚಳದ ಬಗ್ಗೆ? 80 ರೂಪಾಯಿ ಇತ್ತಂತೆ, ಈಗ 91 ಆಗಿದೆ. ಇದು ಹೊಸ ವರ್ಷಕ್ಕೆ ಬರೇ ಇದು ಖಂಡನೀಯ. ಎಲ್ಲರಿಗೂ ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಕೊಡಬೇಕಾಯಿತು. ಇದು ಈ ಥರ ಬರೆ ಹಾಕಿದ್ದಾರೆ ಸರ್ಕಾರದವರು. ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಸರ್? ನೋಡಿ, ನಿನ್ನೆ ಬಂದು 80 ರೂಪಾಯಿ ಇತ್ತು, ಇವತ್ತು 91. ಒಂದೇ ದಿನಕ್ಕೆ ಈ ಥರ 15% ಜಾಸ್ತಿ ಮಾಡಿದ್ರೆ ನಮಗೂ ಹಂಗೆ ಬೇರೆ ಸಂಬಳ ಒಂದೇ ಸತಿ 15% ಜಾಸ್ತಿ ಮಾಡಲಿ. ಏನೇ ಅಂದರೂ ಮಿಡಲ್ ಕ್ಲಾಸ್ ಜನಕ್ಕೆ ಓಡಾಡೋದು ಏನು ಮಾಡೋದಕ್ಕೂ ಎಲ್ಲದಕ್ಕೂ ಹೊರೇನೆ. ಇನ್ನು ಮೈಸೂರಿನಲ್ಲಂತೂ ನಮಗೆ ಗ್ಯಾರಂಟಿಯೇ ಬೇಡ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲ, ಫ್ರೀನೇ ಬೇಡ ಅನ್ಸುತ್ತೆ ಸರ್. ಎಲ್ಲಾರ್ಗು ಅಮೌಂಟ್ ಕೊಟ್ಬಿಟ್ಟು ಆರಾಮಾಗಿ ಹೋಗೋಣ. ನಮಗೆ ಫ್ರೀ ಮಾಡಿಬಿಟ್ಟು ಅವ್ರಿಗೆ ಅಮೌಂಟ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಅಮೌಂಟ್ ಮಾಡೋದ್ರಿಂದ ಫ್ರೀ ಬೇಡ. ಮತ್ತು ಬೇರೆ ಪ್ರಯಾಣಿಕರಿಗೂ ತೊಂದರೆ ಆಗುತ್ತೆ. ಈ ಫ್ರೀ ಇರೋದ್ರಿಂದ ಜಾಸ್ತಿ ಎಲ್ಲ ಓಡಾಡ್ತಾನೆ ಇರ್ತಾರೆ. ಪಾಪ ಬೇರೆ ಡೈಲಿ ಓಡಾಡೋರಿಗೆಲ್ಲ ಕಷ್ಟ ಆಗ್ತಾ ಇದೆ. ಇಲ್ಲ ಸರ್, ನಮಗೂ ಇಷ್ಟ ಇಲ್ಲ. ನಮ್ಗೆ ಫ್ರೀ ಇರೋದು ನಮ್ಗೆ ಇಷ್ಟ ಇಲ್ಲ ಸರ್. ನಾವು ಯಾವತ್ತೋ ಒಂದಿನ ಜರ್ನಿ ಮಾಡೋದಷ್ಟೇ. ಆದರೆ ಕೆಲ್ಸಕ್ಕೆ ಹೋಗೋರ್ದೆಲ್ಲ ಎಷ್ಟು ಕಷ್ಟ ಇದೆ ಹೇಳಿ. ಗಂಡಸ್ರಿಗೆ ಇಷ್ಟೊಂದು ಮಾಡಿಬಿಟ್ಟು ಮನೇಲಿ ಒಬ್ರು ಗಂಡಸ್ರೆ ಹೋಗೋದು, 4 ಜನ ಹೆಂಗಸ್ರು ಹೋದರೆ ಅದು ಏನು ಸುಖ ಇದೆ ಹೇಳಿ? ಎಲ್ಲನೂ ಏರಿಕೆ ಮಾಡಿದ್ದಾರೆ. ಇದೆಲ್ಲ ಏನು ಸರಿ ಅನಿಸುತ್ತೆ? ಬಡವರು ಅಲ್ಲಿದ್ದು ಅಲ್ಲಿಗೆ ಸರ್. ಆ 2,000 ಕೊಡ್ತಾ ಇರೋದು ಏನು ಬಂದಿದೆ ಹೇಳಿ? 2,000ದಲ್ಲಿ 2,000 ನಮ್ಮ ಮನೆ ಗಂಡಸರು ಸಂಪಾದನೆ ಮಾಡೋದಿಲ್ವೇ? ನಾವೆಲ್ಲ ಎಲ್ಲ ಸರ್. ಅದರಲ್ಲಿ ಏನು ಇದು ಕೊಟ್ಟು ಏನು ಪ್ರಯತ್ನ ಸರ್ ಅಲ್ವೇ? ಒಂದಲ್ಲ, ಪ್ರತಿಯೊಂದೂ ಹಾಲು ಸುಧದಿಂದನೂ ರೈಟ್ ಜಾಸ್ತಿ ಮಾಡಿಬಿಟ್ರು ಅಲ್ವಾ? ಅದನ್ನ ಮಾಡಿದ್ದಾರೆ. ಈಗ 3 ಜನ 4 ಜನ ಗಂಡಸರು ಕೆಲ್ಸಕ್ಕೆ ಹೋಗೋರು ಆ ಪಟ್ಟೆ ಜಾಸ್ತಿ ಮಾಡಿದ್ರೆ ಏನು ಮಾಡಬೇಕು? ಇದನ್ನು ಫ್ರೀ ಅಪರೂಪಕ್ಕೆ ಅವತ್ತಕ್ಕೂ ಒಂದು ದಿವಸ ಓಡಾಡ್ತೀವಿ ಅಷ್ಟೇ. ದಿನ ಕೆಲ್ಸಕ್ಕೆ ಬರೋಕ್ಕೆ ಹೋಗ್ಬರೋ ಅಲ್ವಾ? ಎಲ್ಲ ಕಡೆನೂ ಜಾಸ್ತಿ ಮಾಡಿದ್ದಾರೆ ಬಸ್ಸು. ಬೇಡಿ ಸರ್.
ಬೇಡಿ. ಇಂದಿನಿಂದ ಸಾರಿಗೆ ಬಸ್ ದರ 15% ಹೆಚ್ಚಿಗೆ ಆಗಿದೆ. ಹೆಚ್ಚಿನ ಹಣವನ್ನು ಪಾವತಿ ಮಾಡಿ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ಪ್ರಯಾಣಿಕರಿಗೆ ಎದುರಾಗಿದೆ. ನಾವೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಮೈಸೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಮೈಸೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ. ಯಾಕಂದರೆ ಪ್ರತಿನಿತ್ಯದ ತಮ್ಮ ಕೆಲಸಗಳಿಗಾಗಿ ಅವರು ಮೈಸೂರು ಬೆಂಗಳೂರು, ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡ್ತಾ ಇರುವಂಥದ್ದಾಗ್ತದೆ. ಇವತ್ತಿನಿಂದ 15% ಹೆಚ್ಚಿನ ಒಂದು ದರ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೆಚ್ಚಿನ ದರವನ್ನು ನೀಡುವಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಿದ್ರೆ ಬನ್ನಿ, ಈ ದರ ಹೆಚ್ಚಳದ ಬಗ್ಗೆ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರುವಂತಹ ಮಹಿಳೆಯರು ಏನು ಹೇಳ್ತಾರೆ, ಹೆಚ್ಚಿನ ದರವನ್ನು ಪಾವತಿಸ್ತಾ ಇರುವಂತಹ ಪುರುಷ ಪ್ರಯಾಣಿಕರು ಏನು ಹೇಳ್ತಾರೆ, ಅವರಿಂದನೇ ಕೇಳೋಣ. ಸರ್, ಇವತ್ತಿಂದ 15% ಜಾಸ್ತಿ ನೀಡಬೇಕು. 15% ಜಾಸ್ತಿ ಅಂತ ಮಾಡಿದ್ದೀರಲ್ಲ, ಅದು ನಮಗೆ ಮಾತ್ರ ಮಾಡಿದ್ದೀರಾ? ಅದ್ರ ಜಾಸ್ತಿ ಮಾಡ್ತೀವಿ ಅಂದ್ರೆ ಲಾಸ್ ಅಂತ ಮಾಡ್ತಾ ಇದ್ದೀರಲ್ವಾ? ಆ ಹೆಂಗಸ್ರಿಗೆ ಯಾಕೆ ಫ್ರೀ ಕೊಡ್ತಾ ಇದ್ದೀರಾ? ಫ್ರೀ ಕೊಟ್ಬಿಟ್ಟು ನಮಗೆ ಜಾಸ್ತಿ ಮಾಡಿದ್ರೆ ಅದೇನು ಬಂತು? ಅದನ್ನು ಕ್ಯಾನ್ಸಲ್ ಮಾಡಿರಿ. ಫ್ರೀ ಕೊಡೋದು ಕ್ಯಾನ್ಸಲ್ ಮಾಡಿರಿ, ನಮ್ಮದು ಮಾಮೂಲಿ ಮಾಡಿರಿ, ಎಲ್ರಿಗೂ ಒಂದೇ ರೇಟ್ ಮಾಡಿ. ಸರ್ಕಾರ ಭಾರಿ ಬುದ್ಧಿವಂತ ಸರ್ಕಾರ, ಚೆನ್ನಾಗಿ ಒಳ್ಳೇದು ಮಾಡ್ತದೆ ಜನಕ್ಕೆ. ಅವರು ಇನ್ನೂ ಚೆನ್ನಾಗಿ ಇದೇ ಥರ ಇಂಪ್ರೂವ್ ಮಾಡ್ಕೊಂಡು ಹೋದರೆ ಇನ್ನೂ ಬೇಗ ಜನ ಮುಂದಾಯಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಬಸ್ ಟಿಕೆಟ್ ದರ ಏರಿಕೆಗೆ ಹುಬ್ಬಳ್ಳಿಯಲ್ಲೂ ಜನಸಾಮಾನ್ಯರು ಶಾಪ ಹಾಕಿದ್ದಾರೆ. ನಾವು ಗದಗಲಿಂದ ಬಂದೀವಿ. ಒಮ್ಮಕ್ಲೆ 18 ರೂಪಾಯಿ ಜಾಸ್ತಿ ಮಾಡ್ಯಾರ. 18 ರೂಪಾಯಿ ಜಾಸ್ತಿ ಆದ್ರೆ ದುಡ್ಕೊಂಡು ತಿನ್ನೋರಿಗೆ ಎಷ್ಟು ಕಷ್ಟ ಆಕತಿ ತಿಳ್ಕೊಬೇಕು. ಯಾವಾಗಲೂ ಭಾಳ 15% ಮಾಡಬಾರ್ದು, ಒಂದು 5% ಮಾಡ್ಬೋದಿತ್ತು. ಆದರೆ ಇದರಿಂದ ಬಡ ಜನರಿಗೆ ಭಾಳ ತೊಂದರೆ ಆಕತಿ. ದಯಮಾಡಿ ಇದನ್ನು 5% ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲವೂ ಒಂದಕ್ಕೊಂದು ಸಂಬಂಧ ಇರ್ತಾವೆ. ಪ್ರತಿಯೊಂದು ರೇಟ್ ಏರಾಗ್ತವೆ. ಬಡ ಜನರಿಗೆ ಭಾಳ ತೊಂದರೆ ಆಗ್ತದೆ. ಅದನ್ನು ಅರ್ಥ ಮಾಡ್ಕೊಂಡು 5% ಮಾಡಬೇಕಂತ ನಮ್ಮಲ್ಲಿ ವಿನಂತಿ. ಏನಿಲ್ಲ, ಬಸ್ ರೇಟ್ ಹೆಚ್ಚಿಗೆ ಮಾಡಿ ತೊಂದರೆ ಆಗೈತಿ. ನಮಗಿಷ್ಟ ಶೇಂಗಾ ಅಂತ ಕೇಳೋರಿಲ್ಲ ನೋಡ್ರಿ. ಈಗ ಸದ್ಯ ಶೇಂಗಾ ಮಕ್ಕಿದ್ದು ಹಂಗದ ಹೊಲ್ದಾಗ ಯಾರು ನೋಡಾಕು ಬರ್ಬೋಡ್ರು. ಇದನ್ನು ನೋಡಿದ್ರೆ ಏರ್ಸ್ಕೊಂಡು ಕುಂತಾರ್ರಿ. ಅದ್ರ ಬೆಲೆ ಹೆಚ್ಚಿಗೆ ಮಾಡಿ ಮಾಡ್ಬೋಡ್ರು. ಹೆಣ್ಮಕ್ಳಿಗೆ ಫ್ರೀ ಕಾಯಂ ಐತಿ ಬಿಡ್ರಿ. ಅದು ಅವ್ರ ಇವ್ರ ಮಠನೂ ಇರ್ತೈತಿ. ಅದು ಕಾಂಗ್ರೆಸ್ ಇರೋ ಮಠ ಫ್ರೀ ಇರ್ತೈತಿ. ಆದರೆ ಇವ್ರು ಮಾತ್ರ ಸಾಯೋದು. ಗಂಡು ಮಕ್ಕಳಿಗೆ ಏನು ಬೆಲೆನೇ ಇಲ್ದಂಗೆ ಆಗಿಬಿಟ್ಟೈತಿ. ಅಲ್ಲಿ ಸೀಟೆಲ್ಲ ಸಿಗೋಂಗಿಲ್ಲ, ಗಂಡು ಮಕ್ಕಳಿಗೆ ವಯಸ್ಸೋದ ಸಿಗೋಂಗಿಲ್ಲ. ಎಲ್ಲ ತೊಂದರೆ ಆಗಿಬಿಟ್ಟೈತಿ. ನಮಗೇನು ಫ್ರೀ ಬೇಕಾಗಿಲ್ಲ ರೀ, ಎಲ್ಲರಿಗೂ ಒಂದೇ ರೇಟ್ ತೊಗೊಳ್ಳಿ ಅಂತ ಉದ್ದೇಶ. ಅಷ್ಟೇ ಅಲ್ಲ, ಹಾಸನದಲ್ಲೂ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ದಿವಾಳಿ ಸರ್ಕಾರ ಸರ್, ಏನು ಅಭಿವೃದ್ಧಿನೇ ಇಲ್ಲ ಸರ್. ಬೇರೆ ಸ್ಟೇಟ್ ಹೋಲಿಸ್ಕೊಳ್ಳಿ ಸರ್, ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಯಾವ ಅಭಿವೃದ್ಧಿನೂ ಆಗಿಲ್ಲ ಸರ್. ಇದು ಅನ್ಯಾಯನೇ ಸರ್. ಅಂದರೆ ಯಾರೂ ಫ್ರೀ ಕೇಳಿರಲಿಲ್ಲ ಸರ್. ಅದು ಮಾಡೋದಿದ್ರೆ ಡೆವಲಪ್ಮೆಂಟಲ್ಲಿ ಮಾಡಲಿ, ಒಂದು ಒಳ್ಳೆ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಇರಲಿ. ಯಾರೂ ಕೇಳಿಲ್ಲ. ಹಾಸ್ಪಿಟಲ್ಸ್ ಇರ್ಬೋದು, ಯೂತ್ಸ್ಗೆ ಎಜುಕೇಷನ್ ಇರ್ಬೋದು, ಈ ಥರದ್ರಲ್ಲಿ ಮಾಡಲಿ. ಯಾರೂ ಫ್ರೀ ಕೇಳಿಲ್ಲ. ಸೊ ನೆಸೆಸಿಟಿ ಇರಲಿಲ್ಲ. ಇದು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ದಿವಾಲಿ ಆಗ್ತಾ ಇದೆ, ಈಗ ಪಾಪರ್ ಆಗ್ತಾ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿದ್ಕಿತ್ತು ಇಲ್ಲಿಗೆ ಹಾಕ್ತಿದ್ದಾರೆ. ಇಲ್ಲಿ ಹೇಗೆ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನು ಹೇಳೋ ಥರ ಇಲ್ಲ. ಸ್ವಲ್ಪ ಕಮ್ಮಿ ಅಮೌಂಟ್ ಆಗಿದ್ರೆ ಓಕೆ. ಅಟ್ ಅ ಟೈಮ್ 36 ರೂಪೀಸ್ ಜಾಸ್ತಿ ಮಾಡಿದ್ದಾರೆ ಅಂದರೆ ತುಂಬ ಜಾಸ್ತಿ ಆಯಿತು. ಸೊ ಕೆಲವರಿಗೆ ತೊಂದರೆ ಇಲ್ಲ. ಈ ಕೂಲಿ ಕಾರ್ಮಿಕರು, ಜನಸಾಮಾನ್ಯರಿಗೆ ತುಂಬ ಜಾಸ್ತಿ ಆಯಿತು. 36 ರೂಪೀಸ್ ಅಂತಂದರೆ ಯೂಸ್ ಅಮೌಂಟು. ಇಲ್ಲಿ ಲೇಡೀಸ್ಗೆ ಇದು ಮಾಡಿದಾರಲ್ಲ, ಅದನ್ನು ಈ ಕಡೆ ರಿಕವರಿ ಮಾಡ್ಕೊತಾರೆ ಅಷ್ಟೇ. ಅವ್ರೇನು ಲಾಸ್ ಮಾಡ್ಕೊತಾ ಇಲ್ಲ. ಎಲ್ಲರಿಗೂ ಜನರಲ್ ಆಗಿ ಎಲ್ಲರಿಗೂ ಒಂದೇ ಟಿಕೆಟ್ ಇದ್ದಿದ್ರೆ ಸಾಕಿದ್ದ. ಅಲ್ಲಿ ಕಡಿಮೆ ಮಾಡೋದೇನು, ಇಲ್ಲಿ ಜಾಸ್ತಿ ಮಾಡೋದೇನು? ಯಾರು ಕೇಳಿದ್ರು ಹೇಳಿ ಗೌರ್ಮೆಂಟ್ನ? ಇಲ್ಲಿ ಇವಾಗ ಲೇಡೀಸಲ್ಲಿ ಇಬ್ಬರು ಲೇಡೀಸಲ್ಲಿ ಒಬ್ರು ಗಂಡಸರು ಹಾಕ್ತಾರೆ ಟಿಕೆಟ್ನ, ಅಷ್ಟೇ ಅಲ್ವಾ? ಫ್ರೀ ಕೊಟ್ಟಿರೋದು ಏನಿದೆ ಇದರಲ್ಲಿ? ಯಾರೇನು ಫ್ರೀ ಕೊಟ್ಟಿಲ್ಲ. ಬೇಳೆ ಜಾಸ್ತಿ ಮಾಡಿದ್ದಾರೆ, ಎಣ್ಣೆ ಜಾಸ್ತಿ ಮಾಡಿದ್ದಾರೆ, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಒಂದು ಕಡೆ ಕೊಟ್ಟಿದ್ದಾರೆ, 4 ಹತ್ರ ಕೀಳ್ತಾ ಇದ್ದಾರೆ ಅಷ್ಟೇ. ಆ ಗೌರ್ಮೆಂಟ್ನ ಕೇಳಿದ್ರೆ ಯಾರಾದರೂ? ಬೇಕಾಗಿರಲಿಲ್ಲ ಸರ್. ಅವ್ರ ಸೀಟಿಗೆ ಬರಬೇಕು, ಅವ್ರ ಸೀಟಲ್ಲಿ ಬರಬೇಕು. ಜನಕ್ಕೆ ಒಂಥರ ಆಸೆ ತೋರಿಸಿದ್ರು. ಆ ಸೀಟಲ್ಲಿ ಬಂದು ಕೂತಿದ ತಕ್ಷಣ ಅದು ಕೊಡ್ತೀವಿ, ಇದು ಕೊಡ್ತೀವಿ. ಕೊಟ್ಟರು, ಅಲ್ಲಿ ಕೊಟ್ಟರು, ಇಲ್ಲಿ ಕಿತ್ಕೊತಾ ಇದ್ದಾರೆ. ಫ್ರೀ ಕೊಟ್ಟಿರೋದೇನಿಲ್ಲ ಸರ್. ಅವ್ರ ಮನೆ ತಂದು ಕೊಟ್ಟಿದ್ದಾರೆ ಏನಾದರೂ ಇದೆಯಾ? ಏನೂ ಇಲ್ಲ. ಬಸ್ ಪ್ರಯಾಣ ದರ ಹೆಚ್ಚಳವನ್ನೇ ಜನರಿಗೆ ತಡೆದುಕೊಳ್ಳೋಕ್ಕಾಗ್ತಿಲ್ಲ. ಮುಂದೆ ಜನರಿಗೆ ಮತ್ತೊಂದು ಶಾಕ್ ಎದುರಾಗುವ ಆತಂಕ ಎದುರಾಗಿದೆ. ಮೆಟ್ರೋ ಹಾಗೂ ಆಟೋ ದರ ಹೆಚ್ಚಳಕ್ಕೂ ಒತ್ತಡ ಕೇಳಿಬಂದಿದೆ. ಎಷ್ಟು ದಿನ ಫ್ರೀ ಅಂತ ಹೇಗೋ ಜನಸಾಮಾನ್ಯರು ತಮ್ಮ ಆರ್ಥಿಕತೆಯನ್ನ ಸರಿದೂಗಿಸಿಕೊಂಡು ಜೀವನ ಮಾಡ್ತಾ ಇದ್ರು. ಇದೀಗ ಸಾಲು ಸಾಲು ಬೆಲೆ ಏರಿಕೆಯಿಂದ ತತ್ತರಿಸುವಂತಾಗಿರೋದು ಜನರ ಕಣ್ಣು ಕೆಂಪಗಾಗಿಸಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಬಸ್ ಪ್ರಯಾಣ ದರ ಹೆಚ್ಚಳ ವಿಪಕ್ಷಕ್ಕೆ ಅಸ್ತ್ರವಾಗಿ ಪರಿಣಮಿಸಿದೆ. ಟಿಕೆಟ್ ದರ ಹೆಚ್ಚಳಕ್ಕೆ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನಿಲ್ಲಿಸೋ ಪ್ಲಾನ್ ಅಂತ ಎಸ್ಡಿಕೆ ಹೇಳ್ತಾರೆ. ಸಾರಿಗೆ ಸಂಸ್ಥೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಬಿಜೆಪಿ ಸಂಸದ ಕೆ ಸುಧಾಕರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯವರು ಚರ್ಚೆಗೆ ಬರಲಿ ಅಂತ ಬಿಜೆಪಿ ನಾಯಕರಿಗೆ ಸಂತೋಷ್ ಲಾಡ್ ಸವಾಲ್ ಹಾಕಿದ್ದಾರೆ.
ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ, ಇವತ್ತೂ ಸಹ ವಿರೋಧ ಇಲ್ಲ. ನೀವೇನು 5 ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ. ಏಕೆಂದರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದನ್ನು ಹೇಳೋರು ಇದ್ದಾರೆ. ಅದನ್ನು ನಿಲ್ಲಿಸಿ ಅನ್ನೋದನ್ನು ನಾನು ಹೇಳಲ್ಲ. ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ 5 ಪಟ್ಟು 6 ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಹಗಲು ಧೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ, ಅವರಷ್ಟು ಏರಿಕೆ ಮಾಡಿದರು, 47% ಏರಿಕೆ ಮಾಡಿದರು BJP ಸರ್ಕಾರದಲ್ಲಿ. ಇವರು ಹಣಕಾಸಿನ ಏನು ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೇ ಇಲ್ಲ, ನಿರ್ವಹಣೆಯನ್ನು ಮಾಡೋದಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಕೂಡ ಸರ್ವೇ ಸಾಮಾನ್ಯ. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಇದು ನಿರೀಕ್ಷೆ ಮಾಡಿದ್ವಿ. ಇವರು ಎಷ್ಟೇನೋ ನಮಗೆ ಬಸ್ ಟ್ರಾನ್ಸ್ಪೋರ್ಟಲ್ಲಿ ಕಾರ್ಪೊರೇಷನ್ಸ್ ಭಾಳ ಲಾಭ ಅಂತ ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಹೇಳಿದರೂ ಕೂಡ ವಾಸ್ತವ ಸ್ಥಿತಿನೇ ಬೇರೆ ಇದೆ. ಅದರ ನಷ್ಟವನ್ನು ಸರ್ಕಾರ ಕಟ್ಕೊಡ್ತಾ ಇದೆ. ಅವರೇನೋ ಪಾಪ ಹೇಳಬೇಕು, ಮಾಧ್ಯಮದ ಮುಂದೆ ಹೇಳ್ತಾರೆ. ಆದರೆ ನಿಜ ಸ್ಥಿತಿ ಏನಿದೆ ಅಂದರೆ ನಿಜವಾಗಿಯೂ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಇವತ್ತು KSRTC. ಇವತ್ತೇನು BJP ಅವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ, ಸ್ವಲ್ಪ ಏನಾನ ಅವ್ರು ಇದ್ರ ಬಗ್ಗೆ ಚರ್ಚೆಗೆ ಬಂದರೆ ಮಾತಾಡೋಣ. ನಾನು ಭಾಳ ಸಲ ಮಾತನಾಡಿದ್ದೀನಿ. ಯಾಕೆ ಆಗ್ತಾ ಇದೆ ಅಂತಂದರೆ, ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು 40 ರೂಪಾಯಿಗೆ 30 ರೂಪಾಯಿ ಕೊಡ್ಬೋದು. ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲು 40 ರೂಪಾಯಿಗೆ 30 ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ರವರು $103ಗೆ ಒಂದು ಬ್ಯಾರೆಲ್ ಖರೀದಿ ಮಾಡ್ತಾಯಿದ್ರು. ಅವರು 90,000 ಕೋಟಿ ಸಬ್ಸಿಡಿ ಕೊಡ್ತಾಯಿದ್ರು. 2004ರಿಂದ 2014ವರೆಗೆ ಇದು ಭಾಳ ಪ್ರಮುಖವಾದಂಥ ವಿಷಯ ಇದೆ. ನಾನು ಆರೋಪ ಮಾಡ್ತಾ ಇಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ನಮ್ಮ ದೇಶದ ಬೆನ್ನೆಲುಬಿದು. ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಎಲ್ಲ ವಸ್ತುಗಳು ದುಬಾರಿ ಆಗ್ಬಿಡ್ತವೆ. ಕಾಯಿಪಲ್ಯ ಮಾರೋನಿಗೆ, ರೈತನಿಗೆ ಅಲ್ಲಿ ಏನು ಭೂಮಿ ಮೇಲೆ ಸಿಗುತ್ತೆ ಅಷ್ಟೇ ಸಿಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ.